राम मंदिर डोनेशन कंट्रोवर्सी के बाद कर्नाटक गवर्नमेंट ने एक बड़ा फैसला लिया है। अब रियासत के सभी मुजराई मंदिरों में 24 घंटे 7 दिन सीसीटीवी सर्विलांस लगाया जाएगा। चीफ मिनिस्टर डी.के. शिव कुमार ने ऑफिशियल्स को हिदायत दी है कि मंदिरों के डोनेशन बॉक्सेस, कैश काउंटिंग, ताला खोलने और बंद करने के तमाम प्रोसेस पर लगातार सीसीटीवी मॉनिटरिंग हो। उन्होंने कहा कि लोग अपनी अकीदत के साथ पैसा, सोना और चांदी डोनेट करते हैं और उन डोनेशंस की हिफाजत सबसे बड़ी जिम्मेदारी है। सीएम ने कहा कि राम मंदिर डोनेशन मामले से लोगों की जज्बात को ठेस पहुंची है, इसीलिए एहतियाती कदम के तौर पर कर्नाटक के मुजराई मंदिरों में हर अहम जगह पर सीसीटीवी कैमरे लगाए जाएंगे। साथ ही ट्रैफिक मॉनिटरिंग की तरह एक कंट्रोल रूम सिस्टम तैयार किया जाएगा ताकि हर एक्टिविटी पर नजर रखी जा सके। ರಾಮ ಮಂದಿರದಲ್ಲಿ ಯಾವ ರೀತಿ ದೊಡ್ಡ ನಮಗೆಲ್ಲ ಅಗೌರವ ಬಂದಿದೆ, ನೀವೆಲ್ಲ ಭಾಳ ಭಕ್ತಿಯಿಂದ ಇಟ್ಟಿಗೆ ಕೊಟ್ಟಿದ್ದೀರಿ, ಹಣ ಕೊಟ್ಟಿದ್ದೀರಿ, ಚಿನ್ನ ಕೊಟ್ಟಿದ್ದೀರಿ, ಬೆಳ್ಳಿ ಕೊಟ್ಟಿದ್ದೀರಿ, ದುಡ್ಡು ಹಾಕಿದ್ದೀರಿ, ಎಲ್ಲ ಹೋಗಿ ಹಾಕಿದ್ದೀರಿ. ಇದೊಂದು ದೊಡ್ಡ ಕಳ್ತನದ ಒಂದು ದೊಡ್ಡಾಗಿ ನಮಗೆಲ್ಲ ಮಾನಸಿಕವಾಗಿ ದೊಡ್ಡ ಅವಮಾನ ಆಗಿದೆ. ಧರ್ಮದ ಹೆಸರಿನಲ್ಲಿ ನಾವು ಎಲ್ಲ ಈ ರೀತಿ ಮಾಡಿ ಈ ರೀತಿ ತೊಂದರೆ ಆಗಿರೋದು ನಮಗೆಲ್ಲ ಗೊತ್ತಿದೆ. ಮುನ್ನೆಚ್ಚರಿಕೆಯಾಗಿ ಇಡೀ ರಾಜ್ಯದ ಎಲ್ಲ ನಮ್ಮ ಮುಜರಾಯಿ ದೇವಸ್ಥಾನಗಳಲ್ಲಿ ಕಡ್ಡಾಯವಾಗಿ ಆ ದೇವಸ್ಥಾನದ ಒಳಗಡೆ ಗೋಲ್ಕದ ಎದುರುಗಡೆ CCTVಯನ್ನು ಅಳವಡಿಸಬೇಕು ಮತ್ತು ಆ CCTV ಕಲೆಕ್ಷನ್ನು ಓಪನ್ ಮಾಡೋಂಥ ಜಾಗ, ಹಣ ತೆಗೆಯುವಂಥ ಜಾಗ, ಹಣ ಎಣಿಸುವಂಥ ಜಾಗ ಎಲ್ಲ ಕೂಡ ಪೊಲೀಸು SP ಕಚೇರಿಗೆ ಅಲ್ಲಿ ಆ ಸಂಬಂಧಪಟ್ಟಂಥ ತಾಲೂಕು ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಗಾಗಲಿ ನೇರವಾಗಿ ಮತ್ತು ಡೆಪ್ಟಿ ಕಮಿಷನರ್ ಕಚೇರಿಗಳಿಗೆ ಒಂದು ಲೈನನ್ನು ನಮ್ಮಲ್ಲಿ ಯಾವ ರೀತಿ ಕಂಟ್ರೋಲ್ ರೂಮ್ ಇಟ್ಕೊಂಡಿರ್ತೀವಿ ತಾವೆಲ್ಲ ಗಮನಿಸಿದಿರಿ. ಟ್ರಾಫಿಕ್ದ ವಿಚಾರದಲ್ಲಿ ಒಂದು ಕಂಟ್ರೋಲ್ ರೂಮ್ ಡ್ಯಾಶ್ ಬೋರ್ಡ್ ಹಾಕಿರ್ತೀವಲ್ಲ, ಆ ರೀತಿ ನೀವೆಲ್ಲ ಮಾಹಿತಿಯನ್ನು ನಮ್ಮ ಸರ್ಕಾರದ ಯಾವುದ್ಯಾವುದು ದೇವಸ್ಥಾನಗಳು ಮುಜರಾಯಿ ಇಲಾಖೆ ಇದೆ, ಎಲ್ಲೇ ಮುಜರಾಯಿ ದೇವಸ್ಥಾನ ಇಲಾಖೆ ಇರದೆ ದೊಡ್ಡ ದೇವಸ್ಥಾನ ಅಲ್ಲಿ ಕಂಪಲ್ಸರಿ ಒಂದು CCTV ಕ್ಯಾಮ್ರಾವನ್ನು ಇಡಬೇಕು. ಪ್ರತಿಯೊಂದು ಹಣ ಕಲೆಕ್ಟ್ ಮಾಡುವಾಗ, ಕೂಡಿಸುವಾಗ, ಬೀಗ ತೆಗೆಯುವಾಗ, ಬೀಗ ಮುಚ್ಚುವಾಗ ಯಾವಾಗಲೂ ಕೂಡ 24/7 ಆ ಕ್ಯಾಮ್ರಾ ಆನ್ ಆಗಿರಬೇಕು. ಅದಕ್ಕೆ ಸೂಕ್ತವಾದಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ.